ಈ ಥರ ಎಲ್ಲ ಟೈಮು ಆಗಲ್ಲ. ಜೀನ್ಸ್ ಪ್ಯಾಂಟ್ಸ್ ನೋಡ್ತಾ ಇದ್ದೀನಿ. ಚಾಲೆಂಜ್ ಏನಂದರೆ, ಸೊ ಕಮ್ ಲೆಟ್ಸ್ ಗೋ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಯಾರೆಲ್ಲ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ತಾ ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ಇವತ್ತಿನ ವಿಡಿಯೋ ನನಗೆ ಫೇವ್ರೆಟ್, ಏನಕ್ಕಂದರೆ ಇಟ್ಸ್ ಅ ಶಾಪಿಂಗ್ ಬ್ಲಾಗ್. ಆಫ್ಟರ್ 2-3 ಮಂತ್ಸ್ ನಾನು ಶಾಪಿಂಗ್ ಹೋಗ್ತಿರೋದು. ಆ್ಯಂಡ್ ನನಗೆ ಕಂಪ್ನಿ ಕೊಡೋಕ್ಕೆ ನನ್ನ ಫ್ರೆಂಡು ಬರ್ತಿದ್ದಾಳೆ. ಆ್ಯಂಡ್ ಇವಾಗ ಅವಳು ಆಲ್ರೆಡಿ ಮನೆಯಿಂದ ಹೊರಟಿದ್ದಾಳಂತೆ. ನಾವು ಒಂದು ಪಾಯಿಂಟಲ್ಲಿ ಮೀಟ್ ಆಗ್ತೀವಿ, ಅಲ್ಲಿಂದ ಇಬ್ಬರು ಒಟ್ಟಿಗೆ ಹೋಗೋದು ಅಂತ ಮಾತಾಡ್ಕೊಂಡಿದ್ದೀವಿ. ಆ್ಯಂಡ್ ಶಾಪಿಂಗ್ ಹೋಗ್ತಿದ್ದೀವಿ, ಎಸ್. ಬಟ್ ಅಲ್ಲಿ ಒಂದು ಚಾಲೆಂಜ್ ಇದೆ ನನಗೆ. ಅಂದರೆ ಇದು ನನಗೆ ನಾನೇ ಹಾಕ್ಕೊಂಡಿರೋ ಚಾಲೆಂಜ್. ಆ್ಯಂಡ್ ಇದು ನನ್ನ ಫ್ರೆಂಡ್ಗೂ ಹೇಳಿದ್ದೀನಿ, ಅದು ಏನು ಅಂತ ಅಂದ್ಬಿಟ್ಟು ನಾನು ಅಲ್ಲಿ ಹೋದ್ಮೇಲೆ ಹೇಳ್ತೀನಿ. ಇವಾಗ ಟೈಮ್ ಆಯಿತು, ಹೊರಡಬೇಕು. ಸೊ ಕಮ್ ಲೆಟ್ಸ್ ಗೋ. ಹೇ ಗೈಸ್, ಸೊ ಇವಾಗ ಬಂದು ಒಂದು ಸ್ವಲ್ಪ ಆಯಿತು, ಆಲ್ರೆಡಿ ಶಾಪಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ನಮಗೆ ಏನೇನು ಬೇಕಾದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಳ್ತಿದ್ದೀವಿ. ಆ್ಯಂಡ್ ಮನೇಲಿ ಹೇಳಿದೆ ನಾನು ನನ್ನ ಫ್ರೆಂಡ್ ಒಂದು ಚಾಲೆಂಜ್ ಹಾಕ್ಕೊಂಡಿದ್ದೀನಿ ಅಂತ. ಇದನ್ನು ಹೇಳೋಕ್ಕೆ ಮುಂಚೆ ಫಸ್ಟ್ ನನ್ನ ಫ್ರೆಂಡ್ನ ತೋರಿಸ್ತೀನಿ. ಹರ್ಷಿ, ಇವಾಗ ಚಾಲೆಂಜ್ ಏನಂದರೆ, ಯೂಶ್ವಲಿ ಯಾವಾಗಲೂ ಶಾಪಿಂಗ್ ಹೋಗಿದ್ರೆ ಒಂದು 5-6 ಅವರ್ಸು ಶಾಪ್ ಒಳಗಡೆ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ. ಬಟ್ ಇವಾಗ ಏನಂದರೆ ವಿತಿನ್ 3 hours ನಮಗೇನು ಬೇಕೆಲ್ಲ ಬೇಗ ಸೆಲೆಕ್ಟ್ ಮಾಡಿಕೊಂಡು ಮನೆಗೆ ಹೊರಡಬೇಕು ಅಂತ ಒಂದು ಚಾಲೆಂಜ್ ಹಾಕೊಂಡು ಬಂದಿದ್ದೀವಿ. ಐ ಡೋಂಟ್ ನೋ ಅದೆಷ್ಟು ಮಟ್ಟಿಗೆ ಸಕ್ಸಸ್ಫುಲ್ ಆಗುತ್ತೆ ಅಂತ. ಸೊ ಅದಕ್ಕೆ ಇಲ್ಲಿ ಬಂದಿದ್ದ ತಕ್ಷಣ ನಾನೊಂದು ಸೆಕ್ಷನ್ ಅವಳೊಂದು ಸೆಕ್ಷನ್ ಹೋಗ್ಬಿಟ್ಟು ಏನೇನು ಡ್ರೆಸ್ ಬೇಕಾದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಳ್ತಿದ್ದೀವಿ. ಆ್ಯಂಡ್ ಇಲ್ಲಿ ಏನಾಗಿದೆ ಅಂದರೆ ಕಲೆಕ್ಷನ್ ಸಿಕ್ಕಾಪಟ್ಟೆ ಇದೆ, ಸಕ್ಕತ್ತಾಗಿದೆ. ಏನು ತೊಗೊಳ್ಬೇಕು ಏನು ಬೇಗ ಗೊತ್ತಾಗ್ತಿಲ್ಲ, ಫುಲ್ ಬ್ಲ್ಯಾಂಕ್ ಆಗಿಬಿಟ್ಟಿದ್ದೀನಿ. ಏನೂ ಕಲೆಕ್ಷನ್ಸ್ ಇಲ್ಲ ಅಂದರೆ ಏನೋ ಚೆನ್ನಾಗಿದೆ ಅಂತ ಬೇರೆ ಕಡೆ ಹೋಗ್ಬೋದು. ಬಟ್ ಇಲ್ಲಿ ಜಾಸ್ತಿ ಕಲೆಕ್ಷನ್ಸ್ ಇದೆ. ಸೊ ಯಾವ್ದು ತಗೊಳ್ಳಿ ಯಾವ್ದು ಬಿಡಲಿ ಏನೂ ಗೊತ್ತಾಗ್ತಿಲ್ಲ. ಓಕೆ, ಒಂದು ಸ್ವಲ್ಪ ಸೆಟ್ ಆಫ್ ಡ್ರೆಸ್ನ ಕಲೆಕ್ಟ್ ಮಾಡಿಕೊಂಡು ಆಮೇಲೆ ಸಿಗ್ತೀನಿ. ಗೈಸ್, ನನಗಂತೂ ಫುಲ್ ಸೈಕ್ ಆಗ್ತಿದೆ. ಏನಕ್ಕಂದರೆ ಏನೋ ಒಂದು ಟಾಪ್ ಸೆಲೆಕ್ಟ್ ಮಾಡಿದ್ರೆ ಅದಕ್ಕೆ ಸೂಟ್ ಆಗೋ ಥರ ಬಾಟಮ್ ವೇರ್ ಸಿಗ್ತಿಲ್ಲ. ಆ್ಯಂಡ್ ಒಂದು ಬಾಟಮ್ ವೇರ್ ತೊಗೊಂಡ್ರೆ ಅದಕ್ಕೆ ಸೂಟ್ ಆಗೋ ಥರ ಟಾಪ್ ವೇರ್ ಸಿಗ್ತಿಲ್ಲ. ಇಲ್ಲ ಕಲರ್ ಚೆನ್ನಾಗಿರಲ್ಲ, ಡಿಸೈನ್ ಚೆನ್ನಾಗಿರಲ್ಲ, ಹೀಗೆ ಏನೋ ಆಗ್ತಿದೆ. ಆ್ಯಂಡ್ ಜೀನ್ಸು ಅಷ್ಟೇ, ಸೈಜ್ ಸಿಕ್ಕಿದ್ರೆ ಆ ಕಲರ್ ಏನು ಚೆನ್ನಾಗಿರಲ್ಲ, ಕಲರ್ ಚೆನ್ನಾಗಿದ್ರೆ ಸೈಜ್ ಸಿಗ್ತಿಲ್ಲ. ಏನು ಮಾಡೋದು, ನಾನಂತೂ ಬ್ಲ್ಯಾಂಕ್ ಆಗಿಬಿಟ್ಟಿದ್ದೀನಿ, ಗೊತ್ತಾಗ್ತಿಲ್ಲ ಏನು ಮಾಡೋದು ಅಂತ. ಟೈಮ್ ಬೇರೆ 3 hours ಒಳಗಡೆ ಮುಗಿಸ್ಬೇಕು ಅಂತ ಚಾಲೆಂಜ್ ಹಾಕ್ಕೊಂಡಿದ್ದೀನಿ. ಸೊ ಆ ಚಾಲೆಂಜ್ ಕೂಡ ನಾನು ವಿನ್ ಆಗಬೇಕು, ಸೆಲ್ಫ್ ಚಾಲೆಂಜ್ನ ವಿನ್ ಆಗಬೇಕು. ನೋಡ ಏನಾಗುತ್ತೆ ಅಂತ. ಓಕೆ, ಈಗ ತೊಗೊಂಡಿರೋಷ್ಟು ಟ್ರಯಲ್ ನೋಡ್ಕೊಂಡು ಬರ್ತೀನಿ. ಹೇ ಗಾಯ್ಸ್, ಇವಾಗ ಜಸ್ಟ್ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದೆ. ಆ್ಯಂಡ್ ನಾನೇನು ಸೆಲ್ಫ್ ಚಾಲೆಂಜ್ ಹಾಕ್ಕೊಂಡಿದ್ನಲ್ಲ, ವಿತಿನ್ 3 hours ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೇಲಿ ಬರಬೇಕು ಅಂತ. ಸೊ ಸಕ್ಸಸ್ಫುಲಿ ಅದನ್ನು ಕಂಪ್ಲೀಟ್ ಮಾಡಿದ್ದೀನಿ. ಬಿಕಾಸ್ ನಾನು ಅಂದ್ಕೊಂಡಿದ್ದೆ ಮಧ್ಯಾಹ್ನ 2:30 ಅಷ್ಟೊತ್ತಿಗೆ ನಾನು ಮನೇಲಿ ಇದ್ಬಿಡಬೇಕು ಅಂತ. ಆ್ಯಂಡ್ ನಾನು 2:25ಗೆ ಮನೆಗೆ ಬಂದುಬಿಟ್ಟೆ. ಆ್ಯಂಡ್ ಅಷ್ಟು ಕಮ್ಮಿ ಟೈಮಲ್ಲಿ ನನಗೆ ತುಂಬ ಒಳ್ಳೆ ಔಟ್ಫಿಟ್ಸ್ ಸಿಕ್ತು. ಅಂದರೆ ಹೋಗಬೇಕಾದ್ರೆ ನಾನು ಅಂದ್ಕೊಂಡು ಹೋಗಿದ್ದೆ ನನಗೆ ಈ ಥರನೇ ಔಟ್ಫಿಟ್ಸ್ ಬೇಕು ಅಂತ. ಸೊ ಒಂದು 95% ನನಗೆ ಅದೇ ಥರನೇ ಸಿಕ್ಕಿದೆ. ಇವನ್ ನನ್ನ ಫ್ರೆಂಡ್ಗೂ ಅಷ್ಟೇ, ಅವಳು ಇವಾಗ ವಾಪಸ್ ಬರಬೇಕಾದ್ರೆ ಮಾತಾಡ್ಕೊಂಡು ಬರ್ತಾಯಿದ್ವಿ. ಸೊ ನಾವೇನು ಅಂದ್ಕೊಂಡು ಹೋಗಿದ್ವಲ್ಲ, ಸೊ ಅದೇ ಥರನೇ ಸಿಕ್ತು. ಈ ಥರ ಎಲ್ಲ ಟೈಮು ಆಗಲ್ಲ. ಬಿಕಾಸ್ ಬೇರೆ ಟೈಮೆಲ್ಲ ಒಂದು 4-5 hours ಹೋಲ್ ಡೇ ಇದಕ್ಕೆ ಶಾಪಿಂಗ್ ಅಂತಲೇ ಸ್ಪೆಂಡ್ ಮಾಡ್ತೀವಿ. ಆಗ ನಾವು ಅಂದ್ಕೊಂಡಿರೋ ಥರ ಸಿಗೋದೇ ಇಲ್ಲ ಔಟ್ಫಿಟ್ಸ್. ಬಟ್ ಇವತ್ತು ಅಷ್ಟು ಕಮ್ಮಿ ಟೈಮಲ್ಲಿ ನಾವು ಅಂದ್ಕೊಂಡಿರೋ ಥರ ಔಟ್ಫಿಟ್ಸು ಸಿಕ್ತು. ಎಲ್ಲ ಬೇಗ ಬಿಲ್ ಮಾಡಿಸ್ಕೊಂಡು ಮನೆಗೂ ಅಂದ್ಕೊಂಡಿದ್ದ ಟೈಮಿಗೆ ಮನೆ ರೀಚ್ ಆಗಿದ್ದೀವಲ್ಲ. ಸೊ ಐ ಆಮ್ ಸೋ ಹ್ಯಾಪಿ. ಆ್ಯಂಡ್ ಈ ಒಂದು ಶಾರ್ಟ್ ಆ್ಯಂಡ್ ಸ್ವೀಟ್ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.